ಇವತ್ತು ಎಲೆಕ್ಷನ್ ರಿಸಲ್ಟ್ ನೋಡಿ ಎಲ್ಲಾ ಕಡೆ ಬದಲಾವಣೆ ಆಗಿದೆ ಅಂದ್ಬಿಟ್ಟು ಏನೋ ಒಳ್ಳೇದಾಗ್ಬಿಡುತ್ತೆ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಯಾರ್ ಗೆದ್ರು ಸೋತ್ರು ಏನು ಚೇಂಜ್ ಆಗಲ್ಲ, ಸಿಸ್ಟಮ್ ಇನ್ನ ಅದೇ ಇರೋದು. ಉದಾಹರಣೆಗೆ ಒಬ್ಬ ಕಾಂಟ್ರಾಕ್ಟರ್ ಒಂದೇ ಗುಂಡಿನ 4 ಆಂಗಲ್ ಇಂದ ಫೋಟೋ ತೆಗೆದು 4 ಬಿಲ್ ಮಾಡ್ತಾನೆ. ಅದೇ ಬಿಲ್ ನ ಒಬ್ಬ ಅಧಿಕಾರಿ ಲಂಚ ತಗೊಂಡು ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಾನೆ. ಇಷ್ಟೇ ನಮ್ ಸಿಸ್ಟಮ್. ಫೇಸಸ್ ಬದಲಾಗ್ಬೋದು, ಪಾರ್ಟಿ ಬದಲಾಗ್ಬೋದು, ಆದ್ರೆ ಈ ಲಂಚಾಗಿರಿ ಮಾತ್ರ ಚೇಂಜ್ ಆಗಲ್ಲ. ನಾನು ಬರೀ ಮಾತಾಡಕ್ ಬಂದಿಲ್ಲ, ಇದರ ಕುರಿತು ಏನಾದ್ರೂ ಮಾಡೋಣ ಅಂತ ಬಂದಿದ್ದೀನಿ. ನಾನು ಒಂದು AI ಸಿಸ್ಟಮ್ ರೆಡಿ ಮಾಡೋಣ ಅಂತಿದ್ದೀನಿ. ಇಲ್ಲಿ ಕಾಂಟ್ರಾಕ್ಟರ್ಸ್ ಬಿಲ್ ಹಾಕ್ತಿದ್ದಂಗೆ AI ಮಾರ್ಕೆಟ್ ರೇಟ್ ಚೆಕ್ ಮಾಡುತ್ತೆ. ಎಕ್ಸಾಕ್ಟ್ ಆಗಿ 2 ಕೋಟಿ ಆಗ್ಬೇಕಿರೋ ಪ್ರಾಜೆಕ್ಟ್ 10 ಕೋಟಿ ಹೇಗಾಯ್ತು ಅಂತ ಕ್ವಶನ್ ಮಾಡುತ್ತೆ. ಸ್ಯಾಟಿಲೈಟ್ ಇಮೇಜಸ್, GPS ಟ್ರ್ಯಾಕಿಂಗ್, ಇನ್ನೂ ಹಲವು ತಂತ್ರಜ್ಞಾನ ಯೂಸ್ ಮಾಡಿ ಪ್ರತಿಯೊಂದನ್ನು ವ್ಯಾಲಿಡೇಟ್ ಮಾಡುತ್ತೆ. ಲಾಜಿಕ್ ಇಲ್ಲದೆ ನಮ್ಮ 1 ರೂಪಾಯಿ ಖರ್ಚಾಗಬಾರ್ದು ಅಷ್ಟೇ. ನಾವು ಕಷ್ಟಪಟ್ಟು ಕಟ್ಟಿರೋ ಟ್ಯಾಕ್ಸ್ ದುಡ್ಡನ್ನ ಬೇರೆಯವರ ಜೇಬ್ ಹೋಗ್ದಿರಾ ತಡಿಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ. ಇದು ನಾನು ಒಬ್ಬನೇ ಮಾಡಕ್ಕಂತೂ ಸಾಧ್ಯ ಇಲ್ಲ. ನನಗೆ 5 ರಿಂದ 10 ಜನ ಇಂಜಿನಿಯರ್ಸ್ ಬೇಕು. ಫ್ರಂಟ್ ಎಂಡ್ ಆಗಿರ್ಬೋದು, ಬ್ಯಾಕ್ ಎಂಡ್ ಆಗಿರ್ಬೋದು, QA ಆಗಿರ್ಬೋದು, ಪ್ರಾಂಪ್ಟ್ ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಫುಲ್ ಸ್ಟಾಕ್ ಆಗಿರ್ಬೋದು, ಯಾವುದೇ ಆಗಿದ್ರು ನಿಮ್ಮ ಜಾಬ್ ಮಾಡ್ತಾನೆ ನನಗೆ 1 ರಿಂದ 2 ಗಂಟೆ ಟೈಮ್ ಕೊಡಿ. ಆದಷ್ಟು ಬೇಗ ಈ ಸಿಸ್ಟಮ್ ರೆಡಿ ಮಾಡೋಣ, ಒಂದು ರೆವಲ್ಯೂಷನ್ ತರೋಣ. ನಿಮ್ಗೆ ಟೈಮ್ ಪಾಸ್ ಮಾಡ್ಕೊಂಡು ನನಗ್ಯಾಕ್ ಬೇಕು ಅನ್ನೋ ಮನೋಭಾವ ಇದ್ರೆ ಸ್ಕ್ರಾಲ್ ಮಾಡ್ತಾ ಇರಿ. ಆದ್ರೆ ನಮ್ಮ ದೇಶಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಕಿಚ್ಚು ನಿಮ್ಮಲ್ಲಿದ್ರೆ ಕಮೆಂಟ್ ಅಲ್ಲಿ ರೀಬಿಲ್ಡ್ ಅಂತ ಹಾಕಿ ದೇಶನ ಕರಪ್ಷನ್ ಫ್ರೀ ಮಾಡೋಣ. ಜೈ ಹಿಂದ್.